ಹಿಡನ್ ಅಜೆಂಡಾ ನೀವೇನು ನೋಡ್ತಾ ಇದ್ದೀರಲ್ಲ ಈಗ, ಆಂತರಿಕ ಸಂಘರ್ಷ, ಇಂಟರ್ನಲ್ ಕ್ಲಾಶ್ ಕಾಂಗ್ರೆಸ್ ಪಕ್ಷದೊಳಗೆ ಮುಸಲ್ಮಾನ್ ಮುಖಂಡರ ನಡುವೆ. ಈಗ ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋದೇನೋ ದಾವಣಗೆರೆಗೆ ಸಂಬಂಧಪಟ್ಟಿದ್ದು, ದಾವಣಗೆರೆ ದಕ್ಷಿಣಕ್ಕೆ ಸಂಬಂಧಪಟ್ಟಿದ್ದು. ನೋ, ನಾನು ಹೇಳಿದ್ನಲ್ಲ, ಅದಕ್ಕೆ ಹಿಡನ್ ಅಜೆಂಡಾ ಬೇರೆ ಇದೆ ಅಂದಿದ್ದು ಅದೇ ಕಾರಣಕ್ಕಾಗಿ ನಾನು. ಈಗ ಹೊರನೋಟಕ್ಕೆ ಕಾಣಿಸ್ತಾ ಇರೋದೇನು, ಅರೆ ಅಲ್ಲಿ ಎಲೆಕ್ಷನ್ನಿಗೆ ಹೋಗಿಲ್ಲ, ಪ್ರಚಾರ ಮಾಡಿಲ್ಲ, 10 ವಿಚಾರಗಳಿದೆ, ಅದೇನೇನೋ ಅಂತ ನಾನು ಹೇಳ್ತೀನಿ. ಅದು ಅಂತ ಹೇಳಿ ಎಲ್ಲರೂ ಅಂದ್ಕೊಂಡಿರೋದು ಹಾಗೆ, ಹೊರನೋಟಕ್ಕೆ ಕಾಣಿಸ್ತಾ ಇರೋದು ಹಾಗೆ, ಎಲ್ಲ ಚರ್ಚೆ ಮಾಡ್ತಾ ಇರೋದು ಅದನ್ನೇ, ಹೋಗಿ ಮಾತನಾಡದೆ ಹೇಳ್ತಾ ಇರೋದು ಅದನ್ನೇ. ಆದರೆ ಹಿಡನ್ ಅಜೆಂಡಾನ ಯಾರೂ ಬಾಯಿ ಬಿಡ್ತಾ ಇಲ್ಲ. ಆದರೆ ನಾವು ಸುಮ್ಮನಿರಲ್ಲ, ನಿಮ್ಗೆ ಹೇಳಲೇಬೇಕಲ್ಲ. ಹಾಗಾದರೆ ನಿಜವಾಗಿಯೂ ಈ ಇಂಟರ್ನಲ್ ಕ್ಲಾಶ್, ಆಂತರಿಕ ಸಂಘರ್ಷ ಬಹಿರಂಗವಾಗಿರೋದ್ರ ಹಿಂದಿನ ಅಸಲಿಯತ್ತೇನು, ಹಿಡನ್ ಅಜೆಂಡಾ ಏನು? ಎಸ್, ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಕಾಂಗ್ರೆಸ್ ಪಕ್ಷದೊಳಗೆ ನಡೀತಾ ಇರುವಂಥ ಎಲ್ಲ ಬೆಳವಣಿಗೆಗಳ ಹಿಂದೆ ಹೊರನೋಟಕ್ಕೆ ಕಾಣ್ತಾ ಇರುವ ಹಾಗೆ ದಾವಣಗೆರೆ ದಕ್ಷಿಣದ ಚುನಾವಣೆ ಸಮರ್ಥ ಪರ ಹೋಗಲಿಲ್ಲ. ಯಾವಾಗ ಅದು ಎಲ್ಲಿಂದ ಶುರು ಆಗುತ್ತಂದರೆ, ಹೊರನೋಟಕ್ಕೆ ಚರ್ಚೆ ಆಗ್ತಿರೋದು ಅಭ್ಯರ್ಥಿ ಆಯ್ಕೆಯಿಂದ ಆರಂಭ ಆಗುತ್ತೆ. ಅರೆ, ಜಮೀರ್ ಅಹಮದ್ ಖಾನ್ ಅವರು ಮುಸಲ್ಮಾನರಿಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ರು, ಅವ್ರು ಕೊಡಲಿಲ್ಲ. ನಾನು ಹೇಳ್ತಿಲ್ಲ, ಹಿಡನ್ ಅಜೆಂಡಾ ಬೇರೆನೇ ಇದೆ ಅಂತ ಹೇಳಿದೆ ನಾನು. ಇವೆಲ್ಲವೂ ಕೂಡ ಹೊರನೋಟಕ್ಕೆ ಮೇಲ್ನೋಟಕ್ಕೆ ಕಾಣುವ ಹಾಗೆ ಚರ್ಚೆ ಆಗ್ತಾ ಇರೋದಷ್ಟೇ, ಚರ್ಚೆ ವಸ್ತು ಮಾಡಿರೋದಷ್ಟೇ. ಇವರ ಹಿಡನ್ ಅಜೆಂಡಾ ಏನಪ್ಪ ಅಂದರೆ, ನೋಡಿ, ನೀವು ಗಮನಿಸಿ ನೋಡಿ, ಯಾರ್ಯಾರು ಮಾತಾಡ್ತಾ ಇದ್ದಾರೆ. ಈ ಇಶ್ಯೂನ ರೈಸ್ ಮಾಡಿರೋರು ಯಾರು? ಎಸ್ ಮಲ್ಲಿಕಾರ್ಜುನ್ ಅವರಲ್ಲ, ದಾವಣಗೆರೆಯವ್ರು ಯಾರೂ ಅಲ್ಲ. ಎಸ್ ಮಲ್ಲಿಕಾರ್ಜುನ್ ಅವರು ಇಲ್ಲಪ್ಪ, ಬದ್ದೋಗಿದ್ದಾನೆ ಜಮೀರ್ ಅಹಮದ್ ಖಾನ್, ನಾವೇನನ್ನ ಪ್ರಚಾರ ಕರೀಲಿಲ್ಲ, ಮನೆಗೆ ಬರ್ತೀನಿ, ನಿಮ್ಮ ಮನೇಲಿ ಊಟ ಮಾಡ್ತೀನಿ, ಪ್ರೆಸ್ ಮೀಟ್ ಮಾಡ್ತೀನಿ, ಎಲ್ಲ ಜೊತೆ ಕಾಣಿಸ್ಕೊತೀನಿ, ಮತ್ತು ನಾ ಬಾಗಲಕೋಟೆಗೆ ಹೋಗ್ತೀನಿ ಅಂತ ಹೇಳಿ ಹೋಗಿದ್ದಾನೆ ಅಂತೇಳಿ ಸ್ವತಃ ಎಸ್ ಮಲ್ಲಿಕಾರ್ಜುನ್ ಹೇಳಿದ್ದಾರೆ. ಆದರೆ ಇದನ್ನು ರೈಸ್ ಮಾಡ್ತಿರೋರು ಯಾರು? KPCC ಕಚೇರಿಯಲ್ಲಿ ಬೆಂಗಳೂರಿನಲ್ಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿದವರು ಯಾರು? ಸಲೀಂ ಅಹಮದ್ ಅವರ ನೇತೃತ್ವದಲ್ಲಿ ರಿಜ್ವಾನ್ ಅರ್ಷದ್ ಅವರ ಸಹಭಾಗಿತ್ವದೊಂದಿಗೆ ಹಲವು ಮುಸಲ್ಮಾನ್ ಮುಖಂಡರು ಸುದ್ದಿಗೋಷ್ಠಿಯನ್ನು ನಡೆಸಿದರು. ಎಲ್ಲ ಇದ್ದವರು ಆಲ್ಮೋಸ್ಟ್ ಯಾರು ಅಂತ ನಾನು ಹೇಳ್ತಾ ಹೋಗ್ತೀನಿ, ಯಾವ್ಯಾವ ರೀತಿ ಅವ್ರಿಗೆ ಕನೆಕ್ಟೆಡ್ ಹಾಗೂ ಅವರವರ ಹಿಡನ್ ಅಜೆಂಡಾ ಏನು ಅದನ್ನು ಹೇಳ್ತೀನಿ ನಾನು. ನೋಡಿ, ಮೊದಲನೇದಾಗಿ ಸಲೀಂ ಅಹಮದ್ ಅವರು, ಇದರ ನೇತೃತ್ವ ವಹಿಸಿರುವಂಥವ್ರು. ಸಲೀಂ ಅಹಮದ್ ಅವರು ಯಾರು? ನಿಮಗೆ ಚೆನ್ನಾಗಿಯೇ ಗೊತ್ತಿದೆ. ಅವರು DK ಶಿವಕುಮಾರ್ ಅವರ ಬಣದ ಕಟ್ಟಾಳು, ನೋ ಡೌಟ್ ಇನ್ ದಟ್, ಅದರಲ್ಲಿ ಅನುಮಾನವೇ ಬೇಡ. ಆದರೆ ಅದಕ್ಕಿಂತ ಹೆಚ್ಚೇನಪ್ಪ ಅಂದರೆ, ಈಗ ಸಲೀಂ ಅಹಮದ್ ಅವರ ಮುಖ್ಯವಾದ ಗುರಿ ಏನು? ಈಗ ಅವರು ಚೀಫ್ ವಿಪ್ ಆಗಿದ್ದಾರೆ, ವಿಧಾನ ಪರಿಷತ್ನಲ್ಲಿ ಸರ್ಕಾರದ ಮುಖ್ಯ ಸಚೇತಕರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಕ್ಯಾಬಿನೆಟ್ ರ್ಯಾಂಕ್ ಇದೆ. ಆದರೆ ಅಷ್ಟೇ ಸಾಕು ಅವರಿಗೆ. ಅವರ ಗುರಿ ಏನು? ಹಿಂದೆಯೇ ಯಾವಾಗ 2023ರಲ್ಲಿ ಸಚಿವ ಸಂಪುಟ ರಚನೆ ಆಯ್ತಲ್ಲ, ಆಗಲೇ DK ಶಿವಕುಮಾರ್ ಅವರು ಸಲೀಂ ಅಹಮದ್ ಅವ್ರನ್ನ ಸಚಿವರನ್ನಾಗಿ ಮಾಡಬೇಕು ಅಂತ ಪಟ್ಟಾಕಿದ್ರು. ಜಮೀರ್ ಅಹಮದ್ ಅವರ ಸ್ಥಾನದಲ್ಲಿ ಸಲೀಂ ಅಹಮದ್ ಬರಬೇಕು ಅನ್ನೋದು DK ಶಿವಕುಮಾರ್ ಅವರ ಒತ್ತಡ ಆಗಿತ್ತು, ಒತ್ತಾಯ ಆಗಿತ್ತು. ಆದರೆ ಸಿದ್ದರಾಮಯ್ಯರು ಒಪ್ಪಲೇ ಇಲ್ಲ, ಜಮೀರ್ ಅಹಮದ್ ಖಾನ್ ಇರಲೇಬೇಕು ಅಂತೇಳಿ ಹಠಕ್ಕೆ ಬಿದ್ದು ಜಮೀರ್ ಅಹಮದ್ ಖಾನ್ ಅವ್ರನ್ನ ಸಂಪುಟಕ್ಕೆ ತಗೊಂಡ್ರು. ಈಗ ಸಲೀಂ ಅಹಮದ್ ಅವ್ರಿಗೆ ಚೆನ್ನಾಗಿ ಗೊತ್ತಾಗಿದೆ, ಮೇ 4ರ ನಂತರ ಎನಿ ಟೈಮ್ ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ, ಸಚಿವ ಸಂಪುಟ ಪುನರ್ರಚನೆ ಆಗಿಯೇ ಆಗುತ್ತೆ. ಆಗ ತಾನು ಸಂಪುಟದೊಳಗೆ ಬರಬೇಕಂದ್ರೆ ಇರೋದು ಒಂದೇ ದಾರಿ, ಯಾವುದು? ಈಗ ಇರುವ ಅಲ್ಪಸಂಖ್ಯಾತ ಮುಖಂಡರು ಹೊರಗೆ ಹೋಗ್ಬೇಕು. ಅದರಲ್ಲೂ ಜಮೀರ್ ಅಹಮದ್ ಖಾನ್ ಅವ್ರು ಹೊರಗೋದ್ರೆ ನನಗೆ ಅವಕಾಶ ಸಿಗೋದು. ಹೀಗಾಗಿ ಅವರು ಜಮೀರ್ ಅಹಮದ್ ಖಾನ್ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಕೂತಿದ್ದಾರೆ. ಜಮೀರ್ ಅಹಮದ್ ಖಾನ್ ಸಂಪುಟದಲ್ಲಿದ್ದರೆ ನನಗೆ ಅವಕಾಶ ಸಿಗೋದು ಸಾಧ್ಯ ಇಲ್ಲ. ಈಗಾಗಲೇ UT ಖಾದರ್ ಅವ್ರು ಒಳಗೆ ಬರ್ತಾರೆ ಅನ್ನೋದು ಖಾತ್ರಿ ಆಗೋಗ್ಬಿಟ್ಟಿದೆ. ರಹೀಂ ಖಾನ್ ಅವ್ರು ಹೋದರೆ UT ಖಾದರ್ ಬರ್ತಾರೆ. ಆ ಕಡೆ ತನ್ವೀರ್ ಸೇಠ್ ಕೂಡ ಪ್ರಯತ್ನ ಮಾಡ್ತಿದ್ದಾರೆ. ಈಗ ಎಕ್ಸ್ಟ್ರಾ ವೇಕೆನ್ಸಿ ಬೇಕಲ್ಲ, ಅದಕ್ಕೋಸ್ಕರ ಜಮೀರ್ ಅಹಮದ್ ಖಾನ್ ಹೊರಗೆ ಹೋಗಬೇಕು. ಹಾಗೆ ಹೊರಗೆ ಹೋಗ್ಬೇಕು ಅಂದರೆ ಸುಮ್ಮನೆ ಹೊರಗೆ ಹೋಗಲ್ಲ, ಅದಕ್ಕೊಂದು ಇಶ್ಯೂ ಬೇಕು. ಅದಕ್ಕೆ ಸಿಕ್ಕಿರುವ ಇಶ್ಯೂ ಯಾವುದಪ್ಪ ಅಂದರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ. ಇನ್ನು ರಿಜ್ವಾನ್ ಅರ್ಷದ್ ಅವರ ವಿಷಯಕ್ಕೆ ಬನ್ನಿ. ರಿಜ್ವಾನ್ ಅರ್ಷದ್ ಅವರು ನೋಡಿ, ಅವರು ಬೇಸಿಕಲಿ DK ಶಿವಕುಮಾರ್ ಅವರ ಬಣ ಅಂತ ಗುರುತಿಸ್ಕೊಂಡವರು ಅಲ್ಲ. ಅವರು ಹೈಕಮಾಂಡ್ ಜೊತೆ ಡೈರೆಕ್ಟ್ ಟಚ್ ಇರೋಂಥವ್ರು ರಿಜ್ವಾನ್ ಅರ್ಷದ್. ಆದರೆ ಯಾವಾಗ ಅವ್ರನ್ನ ಗ್ರೇಟರ್ ಬ್ಯಾಂಗ್ಳೂರ್ ಗವರ್ನೆನ್ಸ್ ಬಿಲ್ ಅಂತ ಏನು ತಂದ್ರಲ್ಲ DK ಶಿವಕುಮಾರ್ ಅವರು 2024ರಲ್ಲಿ, ಅದು ಜಾಯಿಂಟ್ ರಿವ್ಯೂ ಕಮಿಟಿಗೆ ಹೋಯಿತು. ಜಾಯಿಂಟ್ ಲೆಜಿಸ್ಲೇಟಿವ್ ಕಮಿಟಿ ಕೊಟ್ಟರು ಅದನ್ನು. ಅದರ ಚೇರ್ಮನ್ ಆಗಿ DK ಶಿವಕುಮಾರ್ ಅವರು ರಿಜ್ವಾನ್ ಅರ್ಷದ್ ಅವ್ರನ್ನ ಮಾಡಿದ್ರು. ಅದು ರಿಜ್ವಾನ್ ಅರ್ಷದ್ ಅವರಿಗೆ ಒಂದು ಐಡೆಂಟಿಟಿನ ತಂದುಕೊಡ್ತು ಬೆಂಗಳೂರಲ್ಲಿ. ಅದೊಂದು ಪೊಸಿಷನ್ ಇದೆಯಲ್ಲ, ಅವ್ರಿಗೆ ಬಹಳ ಮಹತ್ವಪೂರ್ಣ ಅನ್ನಿಸ್ತು. ಹಾಗೆ ರಿಜ್ವಾನ್ ಅರ್ಷದ್ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ.
ಸಲೀಂ ಅಹಮದ್ ಅವರಾದರೂ ಹೇಗಾದರೂ ಬರ್ಬೋದೇನೋ, ಅವರೇನು ಬೆಂಗಳೂರು ಕೋಟದಲ್ಲಿ ಬರೋದಿಲ್ಲ. ಆದರೆ ರಿಜ್ವಾನ್ ಅರ್ಷದ್ ಅವರು ನೇರವಾಗಿ ಬೆಂಗಳೂರು ಕೋಟದಿಂದಲೇ ಸಚಿವ ಸಂಪುಟವನ್ನು ಸೇರಬೇಕು. ಜಮೀರ್ ಅಹಮದ್ ಅವರು ಬೆಂಗಳೂರಿನ ಚಾಮರಾಜಪೇಟೆಯ ವಿಧಾನಸಭಾ ಕ್ಷೇತ್ರದ ಸದಸ್ಯರು, ಶಾಸಕರು. ಅವರು ಬೆಂಗಳೂರಿನ ಕೋಟದಲ್ಲೇ ಇರುವಂಥದ್ದು. ಹೀಗಿರುವಾಗ ರಿಜ್ವಾನ್ ಅರ್ಷದ್ ಜಮೀರ್ ಅಹಮದ್ ಖಾನ್ ಅವರು ಇದ್ದರೆ ಹೆಂಗೆ ಬರ್ಲಿಕ್ಕೆ ಸಾಧ್ಯ? ಅದರಲ್ಲೂ ಸಹ ನೋಡಿ, ಗಮನಿಸಿ, ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ BDA ಚೇರ್ಮನ್ ಆಗಿ ಒಬ್ಬರು ಅಲ್ಪಸಂಖ್ಯಾತರೇ ಇದ್ದಾರೆ, NA ಹ್ಯಾರಿಸ್. ಹೀಗಿರುವಾಗ NA ಹ್ಯಾರಿಸ್ BDAಯಲ್ಲಿದ್ದು, ಜಮೀರ್ ಅಹಮದ್ ಖಾನ್ ಅವರು ಸಚಿವರಾಗಿದ್ದು, ಇನ್ನೊಬ್ಬರು ಮುಸಲ್ಮಾನರಿಗೆ ಸಚಿವ ಸಂಪುಟದಲ್ಲಿ ಬೆಂಗಳೂರಿನ ಕೋಟದಲ್ಲಿ ಅವಕಾಶ ಸಿಗುತ್ತೆ ಅಂತ ಹೇಗೆ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ? ಅದೇ ಕಾರಣಕ್ಕಾಗಿ ರಿಜ್ವಾನ್ ಅರ್ಷದ್ ಅವರು ಜಮೀರ್ ಅಹಮದ್ ಖಾನ್ ಅವರು ಹೊರಗೆ ಹೋದ್ರೆ ನಾವು ಒಳಗೆ ಬರ್ಬೋದು ಅನ್ನೋ ಟಾರ್ಗೆಟ್ ಇಟ್ಕೊಂಡೆ ಈ ಇಶ್ಯೂನ ಚೆನ್ನಾಗಿ ಬಳಸ್ಕೊತಾ ಇದ್ದಾರೆ. ನೋಡಿ, ಈಸ್ ಪೊಲಿಟಿಕಲಿ ಕರೆಕ್ಟ್. ರಾಜಕೀಯವಾಗಿ ಏನು, ನಾನು ಸ್ಥಾನಮಾನವನ್ನು ಗಿಟ್ಟಿಸಬೇಕು, ಅದಕ್ಕೋಸ್ಕರ ನಾ ಏನು ಮಾಡಬೇಕು ಆ ಪ್ರಯತ್ನವನ್ನು ಮಾಡ್ತೀನಿ. ಈಗ ಒಂದು ಇಶ್ಯೂ ಸಿಕ್ಕಿದೆ, ಅದನ್ನು ಬಳಸ್ಕೊತಾ ಇದ್ದಾರೆ. ದಟ್ಸ್ ಆಲ್. ನೋಡಿ, ಹಿಡನ್ ಅಜೆಂಡಾ ಏನು ಅಂತ ಈಗಾಗಲೇ ನಿಮ್ಗೆ ಅರ್ಥ ಆಗ್ಬಿಟ್ಟಿರುತ್ತೆ. ಭಾಳ ಸರಳವಾಗಿ ಹೇಳ್ತೀನಿ ಕೇಳಿ, ಭಾಳ ಸಿಂಪಲ್ ವರ್ಡ್ಸಲ್ಲಿ ಕೇಳ್ತೀನಿ. ನೋಡಿ, ಈ ಚುನಾವಣೆ, ಈ ಉಪಚುನಾವಣೆ ಏನಾದರೂ ಸರ್ಕಾರದ ಮೇಲೆ ಪರಿಣಾಮ ಇದೆಯೇನ್ರಿ? ಏನಾದರೂ ಸರ್ಕಾರದ ಅಳಿವು ಉಳಿವಿನ ಪ್ರಶ್ನೆ ಇದೆ ಇದರಲ್ಲಿ? ನೋ. ಸೋತ್ರೇನು ಗೆದ್ರೇನು ಹೋಗಲಿ, ರಿಜ್ವಾನ್ ಅರ್ಷದ್ ಅವರಿಗೆ, ಸಲೀಂ ಅಹಮದ್ ಅವರಿಗೆ ಆ ದಾವಣಗೆರೆ ದಕ್ಷಿಣ ಚುನಾವಣೆಯಿಂದ, ಉಪಚುನಾವಣೆಯಿಂದ ವೈಯಕ್ತಿಕವಾಗಿ ಏನಾದರೂ ಕೊಡೋದು ತಗೊಳ್ಳೋದು ಆಗೋದು ಹೋಗೋದು ಇದೆಯಾ? ನಥಿಂಗ್. ಹೀಗಿದ್ದು ಯಾಕೆ ಅದನ್ನು ಇಶ್ಯೂ ಮಾಡ್ಕೊಂಡು ಮುಂದೆ ಬರ್ತಿದ್ದಾರೆ ಅಂದರೆ ಕ್ವೈಟ್ ಕ್ಲಿಯರ್. ಅದೇ ಹಿಡನ್ ಅಜೆಂಡಾ. ಏನು ಹಿಡನ್ ಅಜೆಂಡಾ? ನೇರವಾಗಿ ಪಟ್ಟ, ಸಚಿವ ಸ್ಥಾನ, ಮಂತ್ರಿ ಪಟ್ಟ, ಅದೇ ಅವರ ಹಿಡನ್ ಅಜೆಂಡಾ. ಹೇಗಾದರೂ ಮಂತ್ರಿ ಪಟ್ಟವನ್ನು ಗಿಟ್ಟಿಸಬೇಕು. ಮಂತ್ರಿ ಪಟ್ಟವನ್ನು ಗಿಟ್ಟಿಸಬೇಕು ಅಂದರೆ ಇರೋದು ಒಂದೇ ದಾರಿ, ಈಗ ಇರುವ ಮುಸಲ್ಮಾನ್ ಮುಖಂಡ ಹೊರಗೆ ಹೋಗಬೇಕು, ಆ ಸ್ಥಾನಕ್ಕೆ ನಾವು ಬರಬೇಕು. ಯಾಕಂದರೆ ಕಾಂಪಿಟೇಷನ್ ಜೋರಾಗಿದೆ ಮುಸಲ್ಮಾನ್ ಮುಖಂಡರ ನಡುವೆ. ಒಂದು ಕಡೆ ಜಮೀರ್ ಅಹಮದ್ ಖಾನ್ ಹಾಗೂ ರಹೀಂ ಖಾನ್ ಇರುವಾಗ, ಆ ಕಡೆ ತನ್ವೀರ್ ಸೇಠ್ ಮೈಸೂರಿಂದ, ಮಂಗಳೂರಿಂದ UT ಖಾದರ್, NA ಹ್ಯಾರಿಸ್ ಅವರು BDA ಚೇರ್ಮನ್ ಆಗಿದ್ದಾರೆ, ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್, ಇನ್ನೂ ಭಾಳ ಜನ ಇದ್ದಾರೆ ಬಿಡಿ. ಇವರೆಲ್ಲರ ಕಾಂಪಿಟೇಷನ್ ನಡುವೆ ತಾವು ಪಟ್ಟವನ್ನು ಪಡೆಯಬೇಕು ಅಂದರೆ ಈಗಿರುವ ಸ್ಥಾನ ಖಾಲಿ ಆಗಬೇಕು. ಅದಕ್ಕೆ ಬೇಕಾದ ಪ್ರಯತ್ನವನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಇದೇ ಅವರ ಹಿಡನ್ ಅಜೆಂಡಾ, ಸಚಿವ ಸ್ಥಾನವನ್ನು ಗಿಟ್ಟಿಸುವಂಥದ್ದು. ಸರಿ, ಹಿಂಗೆಲ್ಲ ಮಾಡಿ ಸಚಿವ ಸ್ಥಾನ ಗಿಟ್ಟಿಸ್ಲಿಕ್ಕೆ ಸಾಧ್ಯವಾ? ನೋಡಿ, ಪಾಲಿಟಿಕ್ಸ್ ಅನ್ನೋದು ಆರ್ಟ್ ಆಫ್ ಪಾಸಿಬಿಲಿಟೀಸ್ ಅಂತಾರೆ. ಹೀಗಿರುವಾಗ ಇನ್ನೇನಿದೆ, ಇರೋದು ಇನ್ನು 2 ವರ್ಷ, ಆದರೆ ಈಗ ಮಿನಿಸ್ಟರ್ ಆಗಬೇಕು. ಅದಾದಮೇಲೆ ಮುಂದಿನ 5 ವರ್ಷ ಏನು ಕತೆನೋ ಯಾರಿಗೆ ಗೊತ್ತು. ಹೀಗಿರುವಾಗ ಈ ಅವಕಾಶವನ್ನು ಬಿಟ್ಕೊಂಡ್ರೆ ನಮಗೆ ಮತ್ತೆ ಅವಕಾಶ ಸಿಗಲ್ಲ. ಸರಿಯಪ್ಪ, ನಾವೇನೋ ಈ ರೀತಿ ಬಂಡಾಯ ಇದ್ವಿ, ರೆಬಲ್ ಆದ್ವಿ ಅಂಥೇಳಿ ಏನಾದರೂ ಹೈಕಮಾಂಡ್ ನೋಟಿಸ್ ಕೊಟ್ಟು ನಮ್ಮನ್ನೇನೋ ಸಸ್ಪೆಂಡ್ ಮಾಡುವಂಥ ಪೊಸಿಷನ್ಲಿದೆಯಾ? ಖಂಡಿತ ಇಲ್ಲ. ಹೀಗಾಗಿ ಇರುವ ಅವಕಾಶವನ್ನು ಬಳಸ್ಕೊಳ್ತಾ ಇದ್ದಾರೆ, ಒತ್ತಡ ಹಾಕ್ತಾ ಇದ್ದಾರೆ, ಆ ಮೂಲಕ ಸಚಿವ ಸ್ಥಾನವನ್ನು ಗಿಟ್ಟಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವರ ಹಿಡನ್ ಅಜೆಂಡಾ ವರ್ಕ್ ಆಗುತ್ತೋ ಬಿಡುತ್ತೋ, ಆದರೆ ಪ್ರಯತ್ನ ಅಂತೂ ವರ್ಕ್ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ಅವರಿಗೆ ಸಮಾಧಾನ ಇದೆ. ಮತ್ತೆ ಅಲ್ಪಸಂಖ್ಯಾತ ನಾಯಕತ್ವವನ್ನು ಪಡಿಬೇಕು ಅಂದರೆ ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ. ನೋಡಿ, ನಡೆಯೋ ಕಾಲ ಎಡುತ್ತೆ, ಸುಮ್ಮನೆ ಕೂತಿದ್ರೆ ಏನೂ ಆಗೋದಿಲ್ಲ, ಅದು ಅಲ್ಲೇ ಇರುತ್ತೆ. ಎಡುವುದ್ರೂ ಪರವಾಗಿಲ್ಲ, ನಡೆಯೋಣ ಅಂತಲಿ ಹೊರಟಿದ್ದಾರೆ. ಗುರಿ ಮುಟ್ತಾರ? ಈ ಸಂಘರ್ಷದಲ್ಲಿ ಗೆಲ್ಲೋದು ಯಾರು? ಜಮೀರ್ ಅಹಮದ್ ಖಾನ್ ಅವರು ಅಥವಾ ಸಲೀಂ ಹಾಗೂ ರಿಜ್ವಾನ್ ಅರ್ಷದ್ ಅವರು? ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.